ನಮಸ್ಕಾರ ಸ್ನೇಹಿತರೆ, ನಮ್ಮ ಸೌರಮಂಡಲದ ಭೂಮಿ, ಶುಕ್ರ, ಮಂಗಳ ಅಥವಾ ಗುರು ಗ್ರಹಗಳನ್ನು ಗಮನಿಸಿದ್ದೀರಾ? ಇವೆಲ್ಲವೂ ದುಂಡಗಿ ಅಥವಾ ಗೋಲಾಕಾರದಲ್ಲಿವೆ. ಆದರೆ ಕ್ಷುದ್ರ ಗ್ರಹಗಳು ಮತ್ತು ಧೂಮಕೇತುಗಳು ಏರುಪೇರಾದ ಕಲ್ಲಿನ ಆಕಾರದಲ್ಲಿರುತ್ತವೆ. ಗ್ರಹಗಳು ಮಾತ್ರ ಏಕೆ ಹೀಗೆ ಗೋಲಾಕಾರದಲ್ಲಿರುತ್ತವೆ? ಇದರ ಹಿಂದಿರುವ ವಿಜ್ಞಾನವೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಮುಖ್ಯ ಕಾರಣ ಗುರುತ್ವಾಕರ್ಷಣ ಬಲ. ಗ್ರಹಗಳು ದುಂಡಾಗಿರಲು ಮುಖ್ಯ ಕಾರಣ ಗುರುತ್ವಾಕರ್ಷಣ ಬಲ. ಯಾವುದೇ ವಸ್ತುವಿಗೆ ದ್ರವ್ಯರಾಶಿ ಹೆಚ್ಚಿದಷ್ಟು ಅದರ ಗುರುತ್ವಾಕರ್ಷಣ ಬಲವು ಹೆಚ್ಚುತ್ತದೆ. ಗ್ರಹಗಳು ರೂಪುಗೊಳ್ಳುವಾಗ ಕೋಟ್ಯಾಂತರ ವರ್ಷಗಳ ಕಾಲ ಧೂಳು ಮತ್ತು ಕಲ್ಲುಗಳು ಒಂದಕ್ಕೊಂದು ಸೇರಿ ಬೃಹದಾಕಾರ ಪಡೆಯುತ್ತವೆ. ವಸ್ತುವು ಸಾಕಷ್ಟು ದೊಡ್ಡದಾದಾಗ ಅದರ ಕೇಂದ್ರ ಭಾಗವು ತನ್ನ ಎಲ್ಲ ಭಾಗಗಳನ್ನು ಎಲ್ಲ ದಿಕ್ಕಿನಿಂದಲೂ ಸಮಾನವಾಗಿ ಒಳಗಡೆ ಎಳೆಯಲು ಪ್ರಾರಂಭಿಸುತ್ತದೆ. ಪ್ರತಿ ಮೂಲೆಯಿಂದಲೂ ಸಮಾನವಾದ ಎಳೆತ ಉಂಟಾದಾಗ ಆ ವಸ್ತುವು ತಾನಾಗಿಯೇ ಗೋಲಾಕಾರಕ್ಕೆ ತಿರುಗುತ್ತದೆ. ಈ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಹೈಡ್ರೋಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಎಂದು ಕರೆಯಲಾಗುತ್ತದೆ. ಸಂಪೂರ್ಣ ದುಂಡಾಗಿವೆಯೇ? ಆದರೆ ಇಲ್ಲೊಂದು ಆಸಕ್ತಿಕರ ವಿಚಾರವಿದೆ. ಯಾವುದೇ ಗ್ರಹವು 100ಕ್ಕೆ 100ರಷ್ಟು ಪರ್ಫೆಕ್ಟ್ ಗೋಲವಲ್ಲ. ಗ್ರಹಗಳು ತಮ್ಮ ಅಕ್ಷದ ಸುತ್ತ ಸುತ್ತುವುದರಿಂದ ಅವುಗಳ ಮಧ್ಯಭಾಗದಲ್ಲಿ ಸಣ್ಣ ಉಬ್ಬು ಉಂಟಾಗುತ್ತದೆ. ಉದಾಹರಣೆಗೆ, ನಮ್ಮ ಭೂಮಿ ತಿರುಗುವಾಗ ಉಂಟಾಗುವ ಕೇಂದ್ರಾಪಗಾಮಿ ಬಲದಿಂದ, ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್, ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿ ಮಧ್ಯದಲ್ಲಿ ಸ್ವಲ್ಪ ಉಬ್ಬಿದೆ. ಇದನ್ನು ಆಬ್ಲೇಟ್ ಸ್ಪಿರಾಯ್ಡ್ ಎಂದು ಕರೆಯಲಾಗುತ್ತದೆ. ಗುರುಗ್ರಹವು ಅತ್ಯಂತ ವೇಗವಾಗಿ ಸುತ್ತುವುದರಿಂದ ಅದರ ಮಧ್ಯಭಾಗದ ಉಬ್ಬು ಇನ್ನೂ ಎದ್ದು ಕಾಣುತ್ತದೆ. ಕ್ಷುದ್ರ ಗ್ರಹಗಳು ಏಕೆ ದುಂಡಾಗಿರುವುದಿಲ್ಲ? ಹಾಗಾದರೆ ಆಸ್ಟ್ರಾಯ್ಡ್ಗಳು ಅಥವಾ ಸಣ್ಣ ಉಪಗ್ರಹಗಳು ಏಕೆ ದುಂಡಾಗಿರುವುದಿಲ್ಲ? ಏಕೆಂದರೆ ಅವುಗಳ ಗಾತ್ರ ಮತ್ತು ದ್ರವ್ಯರಾಶಿ ತುಂಬ ಕಡಿಮೆ. ಅವುಗಳಲ್ಲಿ ಕಲ್ಲು ಬಂಡೆಗಳು ಆಕಾರವನ್ನು ಗೋಳವಾಗಿ ಬದಲಾಯಿಸುವಷ್ಟು ಪ್ರಬಲ ಗುರುತ್ವಾಕರ್ಷಣ ಬಲ ಇರುವುದಿಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಸ್ತುವಿನ ಗಾತ್ರ ದೊಡ್ಡದಿದ್ದಾಗ ಗುರುತ್ವಾಕರ್ಷಣ ಬಲವು ಗೋಲಾಕಾರವಾಗಿ ಮಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ರೋಚಕ ವಿಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.